ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ತೇಜ್ ಅಕಾಡೆಮಿ. ಐ ಆಮ್ ಯುವರ್ PKR. ಸೊ ಎಲ್ಲರೂ ನಿನ್ನೆ ಆರಾಮಾಗಿ ರೆಸ್ಟ್ ತಗೊಂಡು ಅಗೈನ್ ನೆಕ್ಸ್ಟ್ ಮ್ಯಾಥ್ ಮತ್ತು ಬಯಾಲಜಿ ಎಕ್ಸಾಮ್ಗೆ ಇಬ್ಬರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊತಾ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ನಮಗೆ ಇವತ್ತಿಂದ 7 ಡೇಸ್ ಅವೈಲಬಲ್ ಇದೆ. ಈ 7 ಡೇಸ್ನ ಪರ್ಫೆಕ್ಟಾಗಿ ನೀವು ಯೂಸ್ ಮಾಡಿದರೆ ಈಸಿಯಾಗಿ ನೀವು ಮ್ಯಾಥಲ್ಲಿ ಔಟ್ ಆಫ್ ಔಟ್ ತೆಗಿಬೋದು. ಸಿಮಿಲರ್ಲಿ ಬಯಾಲಜಿಯಲ್ಲಿನೂ 70 ಔಟ್ ಆಫ್ 70 ತೆಗಿಬೋದು. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಮ್ಯಾಥ್ಗೂ ಬಯಾಲಜಿಗೂ ಒಂದೇ ದಿನ ಗ್ಯಾಪ್ ಇದೆ. ಸೊ ಇನ್ 1 ಡೇ ಕವರಿಂಗ್ ದಿ ಎಂಟೈರ್ ಬಯಾಲಜಿ ಸಿಲೆಬಸ್ ಪ್ರಾಕ್ಟಿಕಲಿ ಡಿಫಿಕಲ್ಟ್ ಫಾರ್ ಎನಿ ಪರ್ಸನ್. ಅದಕ್ಕೆ ನೀವು ಓವರಾಲ್ ಇರೋ 7 ಡೇಸ್ನ ಮ್ಯಾಥ್ಗಿರೋ 4 ಡೇಸ್ ಪ್ಲಸ್ ನೆಕ್ಸ್ಟ್ ಮ್ಯಾಥ್ ಡೇ ಆ್ಯಂಡ್ ದೆನ್ ಬಯಾಲಜಿ ಡೇ, ಸೊ ಆಲ್ ಟುಗೆದರ್ 7 ಡೇಸ್ನ ಪ್ರಾಪರಾಗಿ ಒಂದು ಸಿಸ್ಟಮ್ಯಾಟಿಕಲ್ಲಿ ಪ್ರಿಪೇರ್ ಆಗಿದ್ದರೆ ಆರಾಮಾಗಿ ನೀವು 2 ಎಕ್ಸಾಮ್ಗೆ ಔಟ್ ಆಫ್ ಔಟ್ ತೆಗಿಬೋದು. ಸೊ ನಿಮಗೋಸ್ಕರ ನಾನು ಈ 7 ಡೇಸ್ನ ಒಂದು ಫ್ಲೆಕ್ಸಿಬಲ್ ಪ್ಲ್ಯಾನ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಈ ಪ್ಲ್ಯಾನ್ನ ಎನಿ ಸ್ಟೂಡೆಂಟ್, ಅಂದರೆ ಟಾಪರ್ 70 ಔಟ್ ಆಫ್ 70, 80 ಔಟ್ ಆಫ್ 80 ಏಮ್ ಮಾಡೋ ಸ್ಟೂಡೆಂಟು ಆರಾಮಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಇಲ್ಲ ನಾನು ಸ್ವಲ್ಪ 50ಯಲ್ಲಿದ್ದೀನಿ, ಐ ವಾಂಟ್ ಟು ಇಂಪ್ರೂವ್ ಮೈ ಸ್ಕೋರ್, ಸೊ ಆ ಥರ ಸ್ಟೂಡೆಂಟ್ಸ್ಗೂ ಯೂಸ್ ಆಗುತ್ತೆ. ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಪಾಸಿಂಗ್ ಪ್ಯಾಕೇಜ್. ತುಂಬ ಸ್ಟೂಡೆಂಟ್ಸ್ ಇನ್ನೂ ಮ್ಯಾಥ್ ಏನು ಪ್ರಿಪೇರ್ ಆಗಿಲ್ಲ, ಬಯಾಲಜಿ ಏನು ಪ್ರಿಪೇರ್ ಆಗಿಲ್ಲ, ನಾವು ಮಿನಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂತ ಅಂಥ ಸ್ಟೂಡೆಂಟ್ಸ್ಗೂ ಇದು ತುಂಬ ವರ್ಕೌಟ್ ಆಗೋ ಥರ ಪ್ರಿಪೇರ್ ಮಾಡಿದ್ವಿ. ಸೊ ಇವತ್ತು ಆಲ್ಮೋಸ್ಟ್ ಈಗ 8:30 ಆಗಿದೆ. ಲೆಟ್ ಅಸ್ ಟೇಕ್ ಫ್ರಮ್ 9:30. ಟುಡೇ ಫಸ್ಟ್ ಡೇ ಸ್ಟಾರ್ಟ್ಸ್ ಫ್ರಮ್ 9:30 ಅಂದ್ಕೊಳ್ಳಿ. ಸೊ 10th 9:30ಇಂದ ನೀವು ಸ್ಟಾರ್ಟ್ ಮಾಡಿದರು ಆರಾಮಾಗಿ. ದ ಫಸ್ಟ್ ಸ್ಲಾಟ್ ಅಂದರೆ 9:30 to 1 o'clockವರೆಗೂ, ಆರ್ 9:30 to 12:30. ಸೊ ನೀವು ಬಯಾಲಜಿಯಲ್ಲಿ ಕಂಪ್ಲೀಟ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂತ ನಾವು ಆಲ್ರೆಡಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ದೀವಿ. ಎಕ್ಸಾಕ್ಟ್ಲಿ 12 ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇರ್ತವೆ. 12 ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಿದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಮಿನಿಮಮ್ ಅಂದರೆ 7 ಮಾರ್ಕ್ಸಿಂದ 10 ಮಾರ್ಕ್ಸ್ ಬರುತ್ತೆ. ಸೊ ಈ ಸಿಂಪಲ್ ಆ್ಯಕ್ಟಿವಿಟಿಯಿಂದ ನೀವು ನಿಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಆಫ್ಟರ್ನೂನ್ ಸ್ಲಾಟ್ ಒಂದು ಲಂಚ್ ಆದಮೇಲೆ 2 ಇಂದ ಈವ್ನಿಂಗ್ ನೈಟ್ 8:30, 10ವರೆಗೂ ನೀವು ಮ್ಯಾಥಮ್ಯಾಟಿಕ್ಸಲ್ಲಿ ಪಾರ್ಟ್ ಇ ನಿಮ್ಮೆಲ್ಲರಿಗೂ ಗೊತ್ತು 10 ಮಾರ್ಕ್ಸ್ ಬರುತ್ತೆ. ಟೋಟಲ್ ಒಂದು 6 ಮಾರ್ಕ್ಸ್ ಕ್ವಶನ್, ಒಂದು 4 ಮಾರ್ಕ್ಸ್ ಕ್ವಶನ್, 10 ಮಾರ್ಕ್ಸ್. ಈ 6 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ ಒಂದು ಚಾಪ್ಟ್ರಿಂದ. ಸೊ ಅದನ್ನು ನಾವು ನಿಮಗೆ ಇವತ್ತು ಮಧ್ಯಾಹ್ನದಲ್ಲಿ ಈ ವಿಡಿಯೋ ಪ್ಲಸ್ PDF-ನ ಎರಡೂ ರಿಲೀಸ್ ಮಾಡ್ತೀವಿ. ಸೊ ಇದನ್ನು ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡಿಕೊಂಡು, ಸೊ ದ ಫಸ್ಟ್ ಡೇ ಬೋತ್ ಬಯಾಲಜಿ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ ನೀವು ಪ್ಯಾರಲಲ್ ಆಗಿ ಪ್ರಿಪೇರ್ ಆಗ್ಬೋದು. ಸೆಕೆಂಡ್ ಡೇ ಅಂದರೆ ನಾಳೆ 11th ಬಯಾಲಜಿ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ MCQsನ ಸಾಲ್ವ್ ಮಾಡ್ಬೋದು. ಅದೇ ಥರ ಮ್ಯಾಥಮ್ಯಾಟಿಕ್ಸಲ್ಲಿ ಪಾರ್ಟ್ ಡಿ ನೀವು 5 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಸಿಮಿಲರ್ಲಿ ಥರ್ಡ್ ಡೇ ನಿಮಗೆ ಬಯಾಲಜಿ ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್ಸ್, ಆಲ್ಮೋಸ್ಟ್ 15 ಮಾರ್ಕ್ಸ್ ವಿಲ್ ಬಿ ಕವರಿಂಗ್. ಆ್ಯಂಡ್ ಮ್ಯಾಥಮ್ಯಾಟಿಕ್ಸಲ್ಲಿ ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಬಿ 3 ಮಾರ್ಕ್ಸ್ ಆ್ಯಸ್ ವೆಲ್ ಆಸ್ 2 ಮಾರ್ಕ್ಸ್ ಎರಡೂ ಕಂಬೈಂಡ್ ಆಗಿ ನೀವು ಅದನ್ನು ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ 4th ಡೇ 13th ಡೇ ಯು ಕ್ಯಾನ್ ಕಂಪ್ಲೀಟ್ಲಿ ಯುಟಿಲೈಸ್ ಫಾರ್ ಮ್ಯಾಥಮ್ಯಾಟಿಕ್ಸ್ ರಿವಿಷನ್. ಸೊ ಆಲ್ರೆಡಿ ನೀವು ಪಾರ್ಟ್ ಇ, ಪಾರ್ಟ್ ಡಿ, ಪಾರ್ಟ್ ಸಿ, ಪಾರ್ಟ್ ಬಿ ಏನೇ ಓದಿದರೋ ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಡೇ ರಿವಿಷನ್ ಮಾಡಿಕೊಂಡು MCQsನ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಹೈ ಚಾನ್ಸ್ ಟು ಗೆಟ್ ಔಟ್ ಆಫ್ ಔಟ್ ಇನ್ ಮ್ಯಾಥಮ್ಯಾಟಿಕ್ಸ್. ನೆಕ್ಸ್ಟ್ ಡೇ ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮ್ ಇದೆ. 14th ಹಾಫ್ ಡೇ ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮ್ ಹೋಗುತ್ತೆ ಅಪ್ ಟು 1 o'clock. ನೀವು ಆರಾಮಾಗಿ ಒಂದು 3 o'clock ಸ್ಟಾರ್ಟ್ ಮಾಡಿದರು. ಬಯಾಲಜಿಯಲ್ಲಿ ಏನು ಮಿಕ್ಕಿದೆ, ಲೆಫ್ಟ್ ಔಟ್ ಇದೆ, 2 ಮಾರ್ಕ್ಸ್ ಆಗಿದೆ, 3 ಮಾರ್ಕ್ಸ್ ಆಗಿದೆ, MCQs ಆಗಿದೆ, ಡಯಾಗ್ರಾಮ್ಸ್ ಆಗಿದೆ, ನೆಕ್ಸ್ಟ್ 5 ಮಾರ್ಕ್ಸ್ ಮಾತ್ರ ಇದೆ. ಸೊ ಈ 5 ಮಾರ್ಕ್ಸ್ ಕ್ವಶನ್ಸ್ನ ನೀವು ಆಫ್ಟರ್ನೂನ್ ಸ್ಲಾಟಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಇರೋ 1 ಡೇ ಗ್ಯಾಪ್ನ ಕಂಪ್ಲೀಟಾಗಿ ನೀವು ಏನೇನು ಓದಿದ್ರೋ ಡಯಾಗ್ರಾಮ್ ಬೇಸ್ಡ್ 2 ಮಾರ್ಕ್ಸ್, 3 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಅದನ್ನು ಇಲ್ಲಿ ರಿವೈಸ್ ಮಾಡ್ಕೊಂಡಿದ್ರೆ ಬಯಾಲಜಿ ಎಕ್ಸಾಮಲ್ಲಿನೂ ಆರಾಮಾಗಿ ನೀವು 70 ಔಟ್ ಆಫ್ 70 ತೆಗಿಬೋದು. ಈಗ ನೀವೇನಾದರೂ ಫಸ್ಟ್ 2 ಡೇಸ್ ಸ್ವಲ್ಪ ಮಿಸ್ಯೂಸ್ ಮಾಡಿದರೆ ದೆನ್ ನಿಮಗೆ
ಈ ಥರ್ಡ್ ಆ್ಯಂಡ್ ಫೋರ್ತ್ ಡೇ ಆ್ಯಂಡ್ ಇಲ್ಲಿ ಒನ್ ಡೇ ಇರೋ ಟೈಮಲ್ಲಿ ತುಂಬ ಪ್ರೆಷರ್ ಇರುತ್ತೆ. ಸೊ ಅದನ್ನು ಮ್ಯಾನೇಜ್ ಮಾಡೋದು ಮೋಸ್ಟ್ಲಿ ಡಿಫಿಕಲ್ಟ್ ಆಗ್ಬೋದು. ಸೊ ಈ ಥರ ನೀವು ವಿತೌಟ್ ಟೇಕಿಂಗ್ ಮಚ್ ಪ್ರೆಷರ್ ಬರ್ಡನ್ ಈಸಿಯಾಗಿ ಮ್ಯಾಥ್ ಆ್ಯಂಡ್ ಬಯಾಲಜಿಯಲ್ಲಿ ಔಟ್ ಆಫ್ ಔಟ್ ಸ್ಕೋರ್ನ ಮಾಡ್ಕೋಬೋದು. ತುಂಬ ಜನ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ. ಕೆಮಿಸ್ಟ್ರಿ, ಫಿಸಿಕ್ಸ್, ಇಂಗ್ಲೀಷ್ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನಿನ್ನೆ ಕೆಲವು ಮಕ್ಕಳು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ವೀಡಿಯೋಸ್ ಕೆಳಗಡೆ ಕಮೆಂಟ್ಸ್ ಹಾಕಿದ್ದಾರೆ. ಸರ್ ನೀವು ಹೇಳ್ಕೊಟ್ಟಿದ್ದಾರೆ ಎಲ್ಲ ಬಂದಿದೆ, ನಾವು ಬರೀ ಪಾಸ್ ಮಾರ್ಕ್ಸ್ಗೋಸ್ಕರ ಪ್ರಿಪೇರ್ ಆಗ್ತಾಯಿದ್ವಿ, ಬಟ್ ತುಂಬ ಹೆಲ್ಪ್ ಆಯಿತು ಅಂತ ಕಮೆಂಟ್ಸ್ ಹಾಕಿದ್ರೆ. ಸೊ ಇಟ್ ಈಸ್ ಯುನೋ ವಿ ಆರ್ ಹ್ಯಾಪಿ ದ್ಯಾಟ್ ನಿಮ್ಮ ಕಮೆಂಟ್ಸ್ ನಮಗೆ ತುಂಬ ಎಂಕರೇಜ್ಮೆಂಟ್ ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ನಾವು ಇನ್ನೂ ಈ ಥರ ಒಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ಎಂಕರೇಜ್ಮೆಂಟ್ ಕೊಡುತ್ತೆ. ಸೊ ಅದೇ ಥರ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಎಷ್ಟೋ ಜನ ನಮ್ಮ ವೀಡಿಯೋಸ್ ನೋಡಿದ್ದಾರೆ ಆ್ಯಂಡ್ ನಮ್ಮ ಆ್ಯಪ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ನಮ್ಮ PDF ಆ್ಯಕ್ಸೆಸ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಮೆನಿ ಪೀಪಲ್ ಡಿಡ್ ನಾಟ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಇನ್ನೂ ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಅವಕಾಶ ಇರುತ್ತೆ. ಕ್ವಾಲಿಟಿ ವೀಡಿಯೋಸ್ನ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಹತ್ರಗೆ ಬರೋಕ್ಕೆ ಅವಕಾಶ ಇರುತ್ತೆ. ನಿಮ್ಗೇನಾದರೂ CET ಆರ್ ಅದರ್ ಕೆರಿಯರ್ ಗೈಡೆನ್ಸ್, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಐಡಿಯಾ ಬೇಕು, ಇಲ್ಲ ಕೆರಿಯರ್ ಗೈಡೆನ್ಸ್ ಬೇಕಂದರೆ ಯು ಕ್ಯಾನ್ ಜಾಯಿನ್ ಅವರ್ ವಾಟ್ಸಪ್ ಗ್ರೂಪ್. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆರ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿನೂ ಜಾಯ್ನ್ ಆಗ್ಬೋದು. ಇಲ್ಲ ಅಂದರೆ ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜು ಮಾಡ್ಬೋದು. ಸೊ ದಟ್ ವಿ ವಿಲ್ ಆ್ಯಡ್ ಯು ಇನ್ ಅವರ್ ಗ್ರೂಪ್. ಸೊ ವಿ ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಆಲ್ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೆಕ್ಸ್ಟ್ ನಿಮ್ಗೆ ಬೋರ್ಡ್ ಎಕ್ಸಾಮ್ಸ್ ಆದಮೇಲೆ ನೆಕ್ಸ್ಟ್ ಡೇಯಿಂದನೇ ನಿಮಗೆ CET ಸಪೋರ್ಟಿಂಗ್ ಪ್ರೋಗ್ರಾಮ್ ಬರುತ್ತೆ, CUET ಸಪೋರ್ಟಿಂಗ್ ಪ್ರೋಗ್ರಾಮ್ ಬರುತ್ತೆ, ಆ್ಯಂಡ್ NCET ಎಕ್ಸಾಮ್ ಸಪೋರ್ಟಿಂಗ್ ಪ್ರೋಗ್ರಾಮ್ ಬರುತ್ತೆ. ಆ್ಯಂಡ್ ಅದರ್ ಎಕ್ಸಾಮ್ಸ್ ಇನ್ನೂ ನೋಟಿಫಿಕೇಷನ್ಸ್ ಬಂದಿಲ್ಲ, ಅವು ಬರ್ತವೆ. ಸೊ ನೋಟಿಫಿಕೇಷನ್ ಬಂದ ಟೈಮಲ್ಲಿ ನಾವು ಕ್ಲಿಯರಾಗಿ ಎಕ್ಸಾಮ್ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ನಾಟ್ ಓನ್ಲಿ CET, ಬಟ್ ನೀವು ಇನ್ನೂ ಡಿಫ್ರೆಂಟ್ ಎಕ್ಸಾಮ್ಸ್ನ ಅಪ್ಲೈ ಮಾಡಿಕೊಂಡು ಒಳ್ಳೆ ಕೋರ್ಸಲ್ಲಿ ಜಾಯ್ನ್ ಆಗೋಕ್ಕೆ ಇದೊಂದು ಗುಡ್ ಪ್ಲ್ಯಾಟ್ಫಾರ್ಮ್ ಥರ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನಿಮ್ಮ ನಿಯರ್ ಬೈ ಜೂನಿಯರ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಹ್ಯಾವ್ ಬೆಟರ್ ಇನ್ಫಾರ್ಮೇಷನ್. So we'll meet in the next video with biology diagram based questions. Thank you.